ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕು ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಮಾಧ್ಯಮ ಸ್ನೇಹಿತರೆ, ಭಾಳ ವಿಶೇಷವಾದಂಥ ಸಂಗತಿಯನ್ನು ನಮ್ಮ ಮಾಧ್ಯಮಗಳ ಮೂಲಕ ನಾನು ನೋಡಿದೆ. 18 ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನೇ ಅಮಾನತು ಮಾಡಿದ್ದರು. ಸಭಾಧ್ಯಕ್ಷರು ಅದನ್ನು ವಾಪಸ್ ತಗೊಂಡಿರುವಂಥದ್ದು ಅಭಿನಂದನಾರ್ಹ ಸಂಗತಿ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭ ಹೇಳ್ತಾ ಸಭಾಧ್ಯಕ್ಷರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. 18 ಜನ ಶಾಸಕರಿಗೆ ವಿಧಾನಸಭಾ ಅಧಿವೇಶನ ನಡೀತಾ ಇರೋಂಥ ಸಂದರ್ಭದಲ್ಲಿ ಮಾರ್ಚ್ 21 ಅಧಿವೇಶನದ ಕೊನೆಯ ದಿನ. ಅವತ್ತು ಒಂದು ಸಬ್ಜೆಕ್ಟನ್ನು ಅತ್ಯಂತ ನೋವಿನಿಂದ ಒಬ್ಬ ಮಂತ್ರಿಗಳು ಪ್ರಕಟ ಮಾಡಿದ್ರು. ಆ ನೋವಿನಿಂದ ಪ್ರಕಟ ಮಾಡಿದಂಥ ಒಂದು ವಿಚಾರ ಏನಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಿದ್ವಿ. ಆಗ ನಡೆದಂಥ ಒಂದು ಘಟನೆ, ಸಭಾಧ್ಯಕ್ಷರಿಗೆ ಅಗೌರವ, ಪೀಠಕ್ಕೆ ಅಗೌರವ ತರಿಸುವಂಥ ರೀತಿಯೊಳಗಡೆ ತಾವು ನಡ್ಕೊಂಡಿದ್ದೀರಾ ಅಂಥೇಳಿ ಸಭಾಧ್ಯಕ್ಷರು ನಮ್ಮ ಮೇಲೆ ಕ್ರಮವನ್ನು ತಗೊಂಡಿದ್ದರು. 18 ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರ ಮೇಲೆ. ಅದಿವತ್ತು ಆದೇಶ ನಮ್ಮ ಕೈ ಸೇರಿದೆ, ವಾಪಸ್ ತಗೊಂಡಿದ್ದಾರೆ ಅಂತ ಆದಾಗ ನಮಗೆ ಸಂತೋಷ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಅಕಸ್ಮಾತ್ ನಾವು ಅವರಿಗೆ ನೋವು ಮಾಡಿರಬಹುದು ಆ ಸಭಾಪೀಠಕ್ಕೆ, ಸಭಾಧ್ಯಕ್ಷರ ಪೀಠಕ್ಕೆ. ಅದರ ಒಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ನಾವು ಮಾಡಿದಂಥ ಹೋರಾಟ, ಮಾಡಲೇಬೇಕಾದಂಥ ಹೋರಾಟ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಅನಿಸಿದ್ದು. ಹಾಗಾಗಿ ಹೋರಾಟವನ್ನು ಮಾಡಿದ್ದೇವೆ. ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸಬೇಕಾಗತ್ತೆ. ಮೊನ್ನೆ ಸಭಾಧ್ಯಕ್ಷರಿಗೆ ಆಗಿರುವಂಥ ವಿಚಾರದಲ್ಲಿ, ನೋವಾಗಿರುವಂಥ ವಿಚಾರದಲ್ಲಿ ನಾವು ಕೂಡ ಒಂದೆರಡು ಸಂಗತಿಗಳನ್ನು ತಿಳಿಸಿದ್ವಿ. ಅವರು ಅಶೋಕ್ ಅವರ ನೇತೃತ್ವದಲ್ಲಿ ಅವರನ್ನು ಭೇಟಿ ಮಾಡಿತ್ತು 18 ಜನ ಶಾಸಕರು. ತಂಡದ ಭಾವನೆಗಳನ್ನು ಅಶೋಕ್ ಅವರ ನೇತೃತ್ವದೊಳಗಡೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೋಗಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿದಾಗ ಅವತ್ತು ಕೂಡ ಅವರು ಒಂದೊಳ್ಳೆ ಮಾತುಗಳನ್ನು ಹೇಳಿ ಕಳಿಸಿದ್ರು. ಇದರಲ್ಲಿ ಹಠ ಏನಿಲ್ಲ, ಸಿಟ್ಟೇನಿಲ್ಲ, ದ್ವೇಷ ಏನಿಲ್ಲ ಅನ್ನೋಂಥ ಮಾತನ್ನು ಯೋಚನೆ ಮಾಡೋಣ ಅನ್ನೋಂಥ ಮಾತನ್ನು ಸಭಾಧ್ಯಕ್ಷರು ಹೇಳಿದರು ಅಂತೇಳಿ ಅಶೋಕ್ ಅವರು ನಮಗೆ ಹೇಳಿದಂಥ ಸಂಗತಿ. ಅದಾದಮೇಲೆ ರಾಜ್ಯಪಾಲರನ್ನು ಭೇಟಿ ಮಾಡಿದ್ವಿ. ಅಮಾನತು ಮಾಡಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅಂಥೇಳಿ ರಾಜ್ಯಪಾಲರಿಗೆ ಭೇಟಿ ಮಾಡಿದಾಗ ರಾಜ್ಯಪಾಲರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅನೇಕ ನಮ್ಮ ಹಿರಿಯ ಶಾಸಕರು, ಸುರೇಶ್ ಕುಮಾರ್ ಅಂತಹ ಪ್ರಮುಖ ನಾಯಕರು ಸಲಹೆಯನ್ನು ಕೂಡ ಕೊಟ್ಟಿದ್ದರು ಸಭಾಧ್ಯಕ್ಷರಿಗೆ. ಅವರೇ ಹೇಳಿದ್ದಾರೆ ಯಾರ್ಯಾರು ನನಗೆ ಸಲಹೆಗಳನ್ನು, ಸೂಚನೆಗಳನ್ನು ಕೊಟ್ಟಿದ್ದರು. ಯಾಕಂದರೆ ಅವರ ಆದೇಶಕ್ಕೆ ಮೂಗು ತೂರಿಸುವಂಥ ಸಂಗತಿ ಇಲ್ಲ ನಮ್ಮ ವ್ಯವಸ್ಥೆ ಒಳಗಡೆ. ಆದರೆ ಅವರಿಗೆ ಸಲಹೆ ಕೊಡಲಿಕ್ಕೆ ಅವಕಾಶಗಳಿದ್ದರಿಂದ ಎಲ್ಲರೂ ಕೂಡ ರಾಜ್ಯಪಾಲ ಆದೇಶ ಸಲಹೆಯನ್ನು ಕೊಟ್ಟಿದ್ದರು. ಆ ಸಲಹೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ನಿರ್ಣಯ ಮಾಡಿದ್ದೇನೆ ಅಂತ ಮಾತನ್ನು ಸಭಾಧ್ಯಕ್ಷರು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.